ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇದ್ದೀವಿ ಅವಲಕ್ಕಿ ಮಿಕ್ಸ್ಚರ್. ಇದನ್ನು ಮಾಡೋದು ತುಂಬಾ ಸುಲಭ, ಆರಾಮಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋಂಥ ಐಟಮು ಅವಲಕ್ಕಿ, ಗಟ್ಟಿ ಅವಲಕ್ಕಿ ಆಗಿರಬೇಕು. ಹಾಗೆ ಬೆಳ್ಳುಳ್ಳಿ, ಒಣಮೆಣಸೆ ಹಣ್ಣು, ಕರಿಬೇವು, ಉಪ್ಪು, ಕಡಲೆಬೀಜ, ಕಡಲೆ ಬಿತ್ತ ಹಾಗೂ ಅಚ್ಕಾರ ಪುಡಿ, ಸಾಸಿವೆ, ಅರಿಶಿನ ಪುಡಿ. ಈಗ ಯಾವ ಥರ ಮಾಡೋದು ಅಂದರೆ, ಒಂದು ಬಾಣಲೆಲಿ ಎಣ್ಣೆ ಕಾಯಿಸ್ಕೋಬೇಕು. ಆ ಬಾಣಲೆ ಕಾದ ನಂತರ ಅದಕ್ಕೆ ಆ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋತಾ ಒಂದು ಸ್ವಲ್ಪ ಗರಮ್ ಅನ್ನೋ ಥರ ಬರುತ್ತೆ. ಆವಾಗ ಎತ್ಕೋಬೇಕು. ಎತ್ಕೊಂಡ ನಂತರ ನಾವೇನು ತೊಗೊಂಡಿರ್ತೀವಿ, ಬೆಳ್ಳುಳ್ಳಿ, ಕರಿಬೇವು ಹಾಗೆ ಒಣಮೆಣಸೆ ಹಣ್ಣು, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಂತರ ನಾವೇನು ತೊಗೊಂಡಿರ್ತೀವಿ, ಕಡಲೆ ಬೀಜ, ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ ಇದು ಆಲ್ಮೋಸ್ಟು. ಅದಾದ ನಂತರ ಕಡಲೆಕಾಳು, ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಎಲ್ಲ ಆದ ನಂತರ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಅವಲಕ್ಕಿನ, ಅದನ್ನು ಒಂದು ಒಂದು ಪಾತ್ರೆಗೆ ಹಾಕೋಬೇಕು. ಇದು ಹಾಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು. ಅದಾದಮೇಲೆ ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಅಚ್ಕಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವಲ್ಪ ಖಾರವಾಗೂ ಇರುತ್ತೆ, ಕಲರಾಗೂ ಇರುತ್ತೆ ಅದರಿಂದ. ಅದಾದ ನಂತರ ನಾವೇನು ಫ್ರೈ ಮಾಡ್ಕೊಂಡಿದ್ವಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಮತ್ತು ಕಡಲೆಬೀಜ, ಕಡಲೆನ ಮಿಕ್ಸ್ ಮಾಡ್ಕೋಬೇಕು. ಹಾಕೊಂಡ ನಂತರ ಇದೆಲ್ಲನೂ ನಾವೇನು ಕೈಲಿನೇ ಕಲಿಸ್ಕೋಬೇಕಂತೇನಿಲ್ಲ. ನಾವೇನು ಪಾತ್ರೆ ತೊಗೊಂಡಿರ್ತೀವಿ ಅದನ್ನೇ ಹಿಂಗೆ ಪಲ್ಟಾಯಿಸಿದ್ರೆ ಸಾಕು. ಈ ಥರ ಮಾಡಿದ್ರೆ ರೆಡಿ ಆಗುತ್ತೆ ಅವಲಕ್ಕಿ ಮಿಕ್ಸ್ಚರು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.